ತ್ರಿವಿಧ ದಾಸೋಹಕ್ಕೆ ಹೆಸರುವಾಸಿಯಾಗಿರುವಂತಹ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ನೀರಿನ ವಿಚಾರದ ಹಾಹಾಕಾರ ತಟ್ಟೋದಕ್ಕೆ ಶುರುವಾಗಿದೆ. ಕಾರಣ ಸರ್ಕಾರ ಮಾಡಿರುವಂತಹ ಎಡವಟ್ಟು ಮತ್ತು ಕೊಟ್ಟ ಮಾತನ್ನ ತಪ್ಪಿರುವುದು. ಇದರಿಂದ ಲಕ್ಷಾಂತರ ಭಕ್ತಾದಿಗಳಿಗೆ ಹಾಗೂ ಸಾವಿರಾರು ವಿದ್ಯಾರ್ಥಿಗಳಿಗೆ ಬಿಸಿ ತಟ್ಟುತ್ತೆ ಅಂತ. ಏನು ಪ್ರಾಬ್ಲಮ್ ಆಗಿದೆ ಅನ್ನೋದರ ಡೀಟೇಲ್ಸ್ ಇದೆ ನೋಡೋಣ. ಸಿದ್ಧಗಂಗಾ ಮಠಕ್ಕೆ ಎದುರಾಗುತ್ತಾ ನೀರಿನ ಹಾಹಾಕಾರ. 70 ಲಕ್ಷ ಬಿಲ್ ಪಾವತಿಸದಷ್ಟು ಬಡವಾಯ್ತಾ ಸರ್ಕಾರ. 10,000 ಮಕ್ಕಳಿಗೆ ಭಕ್ತಾದಿಗಳಿಗೆ ನೀರು ನೀಡಲು ಲೆಕ್ಕಾಚಾರ. ಕಳೆದ ವರ್ಷ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸಿದ್ಧಗಂಗಾ ಮಠಕ್ಕೆ ಕೊಟ್ಟ ಮಾತನ್ನ ಉಳಿಸಿಕೊಂಡಿಲ್ಲ. ಅದರ ಪರಿಣಾಮ ಈ ವರ್ಷ ಮಠಕ್ಕೆ ನೀರಿನ ಅಭಾವ ಎದುರಾಗಿದೆ. ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ನೀರು ಹರಿಸಿ ದೇವರಾಯಪಟ್ಟಣ ಕೆರೆಯಿಂದ ಮಠಕ್ಕೆ ನೀರು ಪಂಪ್ ಮಾಡಲಾಗುತ್ತದೆ. ಆದರೆ ಕಳೆದ ವರ್ಷ ಕೆಐಎಡಿಬಿ ಅಧಿಕಾರಿಗಳು ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ಪಂಪ್ ಮಾಡಿದ 70 ಲಕ್ಷ ವಿದ್ಯುತ್ ಬಿಲ್ ಪಾವತಿಸುವಂತೆ ಮಠಕ್ಕೆ ನೋಟಿಸ್ ಕೊಟ್ಟಿದೆ. ಅಸಲಿಗೆ ಶ್ರೀಮಠ ಒಂದು ಹನಿ ನೀರನ್ನ ಉಪಯೋಗಿಸಿರಲಿಲ್ಲ. ಅಧಿಕಾರಿಗಳ ಈ ಎಡವಟ್ಟು ಪಬ್ಲಿಕ್ ಟಿವಿಯಲ್ಲಿ ಬಿತ್ತರವಾಗಿತ್ತು. ಇದನ್ನ ಗಮನಿಸಿದ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಠವು ಒಂದು ನಯಾ ಪೈಸೆಯೂ ಕಟ್ಟಬೇಕಿಲ್ಲ, ಎಲ್ಲಾ ಹಣವನ್ನು ನಾವೇ ಭರಿಸುತ್ತೇವೆ ಎಂದಿದ್ರು. ಸಚಿವರು ಭರವಸೆ ಕೊಟ್ಟು 1 ವರ್ಷ ಆದರೂ ಕೆಐಎಡಿಬಿ ವಿದ್ಯುತ್ ಬಿಲ್ ಪಾವತಿ ಮಾಡಿಲ್ಲ. ಬಿಲ್ ಪಾವತಿಸದ ಪರಿಣಾಮ ಬೆಸ್ಕಾಂ ಅಧಿಕಾರಿಗಳು ಹೊನ್ನೇನಹಳ್ಳಿಯಲ್ಲಿ ನೀರು ಪಂಪ್ ಮಾಡುವ ಘಟಕದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ. ಹಾಗಾಗಿ ಕಳೆದ 6-8 ತಿಂಗಳಿನಿಂದ ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ನೀರು ಪಂಪ್ ಆಗುತ್ತಿಲ್ಲ. ಇದರಿಂದ ದೇವರಾಯಪಟ್ಟಣ ಕೆರೆಯಲ್ಲಿ ನೀರು ಬರಿದಾಗುತ್ತಿದೆ. ಇದಕ್ಕೆ ಉತ್ತರ ಕೊಡಬೇಕಾದ ಕೆಐಎಡಿಬಿ ಅಧಿಕಾರಿಗಳು ಪ್ರತಿಕ್ರಿಯೆ ಕೊಡದೆ ನುಣುಚಿಕೊಳ್ತಿದ್ದಾರೆ. ಕೆಐಎಡಿಬಿ ಮುಖ್ಯ ಇಂಜಿನಿಯರ್ ಅನಿಲ್ ಕುಮಾರ್ ರಾಥೋಡ್ ಮಾಹಿತಿ ಬೇಕಾದ್ರೆ 3-4 ದಿನ ಬಿಟ್ಟು ಬನ್ನಿ ಎಂದು ಅಸಡ್ಡೆ ತೋರಿದ್ದಾರೆ. ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ನೀರು ಹರಿಯದ ಪರಿಣಾಮ ದೇವರಾಯಪಟ್ಟಣ ಕೆರೆ ಬರಿದಾಗುವ ಲಕ್ಷಣ ಗೋಚರಿಸಿದೆ. ಫೆಬ್ರವರಿ 6ರಿಂದ 20ರವರೆಗೆ 15 ದಿನಗಳ ಕಾಲ ಮಠದ ಜಾತ್ರೆ ನಡೆಯಲಿದೆ. ಪ್ರತಿದಿನ ಲಕ್ಷಾಂತರ ಭಕ್ತಾದಿಗಳಿಗೆ ಊಟ ಸ್ನಾನಾದಿಗಳಿಗೆ ನೀರಿನ ಕೊರತೆ ಉಂಟಾಗಬಹುದು. ಅಲ್ಲದೆ ನಿತ್ಯ 10,000 ವಿದ್ಯಾರ್ಥಿಗಳ ಉಪಯೋಗಕ್ಕೆ ನೀರು ಬೇಕಾಗಿದೆ. ಮಾರ್ಚ್ ಮಧ್ಯಭಾಗದಲ್ಲಂತೂ ದೇವರಾಯಪಟ್ಟಣ ಕೆರೆಯ ನೀರು ಸಂಪೂರ್ಣ ಖಾಲಿಯಾಗಲಿದೆ. ಆಗ ಅಕ್ಷರಶಃ ಮಠಕ್ಕೆ ನೀರಿನ ಅಭಾವ ತಲೆದೂರಲಿದೆ. ಕೆಐಎಡಿಬಿ ಅಧಿಕಾರಿಗಳು ಬೆಸ್ಕಾಂ ಬಿಲ್ ಪಾವತಿಸಿ ವಿದ್ಯುತ್ ಸಂಪರ್ಕ ಕೊಡಿಸಿದ್ರೆ ಮಾತ್ರ ಹೊನ್ನೇನಹಳ್ಳಿಯಿಂದ ನೀರು ಹರಿಯಲಿದೆ. ಸಿದ್ಧಗಂಗಾ ಮಠ ಕೊಡಿತವ್ರೆ ಆಲೆ ಸುಮಾರು ಅಂತ ಕರೆಂಟ್ ಇಲ್ಲ. ಕರೆಂಟ್ ಕೊಟ್ಟರೆ ಭಾರಿ ಅನುಕೂಲ ಆಗುತ್ತೆ. ಮಠಕ್ಕೆ ಇಲ್ಲಿಂದ ಮಠಕ್ಕೆ ಮೈದನಹಳ್ಳಿ ಕೆರೆಗೆ ನೀರು ಹೊಡಿತೀವಿ ಅಂತ ಹೇಳಿದ್ರು. ಕರೆಂಟ್ ತೆಗೆದುಬಿಟ್ಟಿದ್ದಾರೆ ಕೈವಿಂದ. ಅವರು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತಾರೆ. ವರ್ಷದಿಂದ ಕರೆಂಟ್ ಇಲ್ಲ ಸರ್. ಇಲ್ಲಿ ಚಾನಲ್ ಐತಲ್ಲ ಹೇಮಾವತಿ ಚಾನಲ್, ಅಲ್ಲಿಂದ ಬರುತ್ತೆ. ಅಲ್ಲೇ ಇಲ್ಲ ಸರ್, ಕರೆಂಟ್ ಅಲ್ಲೇ ಇಲ್ಲ. ಅಲ್ಲಿಂದ ಚಾನಲ್ ಡಂಪ್ ಮಾಡ್ಬಿಟ್ಟು ಆಮೇಲೆ ಇಲ್ಲಿಂದ ಇದಕ್ಕೆ ಮಠ ಕೊಡಿತಾರೆ. ಎರಡು ಕಡೆ ಇಲ್ಲ ಸರ್. ಅಲ್ಲಿ 1 ವರ್ಷ ಆಯ್ತು. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ, ಮಠದವರೇ ವಿದ್ಯುತ್ ಬಿಲ್ ಭರಿಸಿ ಅಂತ ಅಧಿಕಾರಿಗಳು ಕಳೆದ ವರ್ಷ ಲೆಟರ್ ಕಳಿಸಿದ್ದು ಸರ್ಕಾರಕ್ಕೆ ಮುಜುಗರ ತಂದಿತ್ತು. ಈ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಸಚಿವ ಎಂಬಿ ಪಾಟೀಲ್ ಸಂಪೂರ್ಣ ಬಿಲ್ ಸರ್ಕಾರ ಭರಿಸಲಿದೆ ಎಂದಿದ್ರು. ಆದರೆ 1 ವರ್ಷ ಆದರೂ ವಿದ್ಯುತ್ ಬಿಲ್ ಪಾವತಿಯಾಗಿಲ್ಲ. ಇದರಿಂದ ಮಠಕ್ಕೆ ನೀರಿನ ಕೊರತೆ ತಲೆದೂರಿದೆ. ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.